ಹಾಯ್ ಎಲ್ರಿಗೂ ನಮಸ್ಕಾರ. ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಬಿಗ್ ಶಾಕ್ ಹಾರ್ದಿಕ್ ಪಾಂಡ್ಯ ವಿರುದ್ಧ ಎಫ್ಐಆರ್ ದಾಖಲಿಸಲು ದೂರು. ಅಸಲಿ ಕಾರಣವೇನು ಅಂತ ನೋಡೋದಾದ್ರೆ ನೋಡ್ತಾ ಹೋಗೋಣ ಬನ್ನಿ. ಭಾರತ ತಂಡವು ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಐತಿಹಾಸಿಕ ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಂಡ ಬೆನ್ನಲ್ಲೇ ತಂಡದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಟಿ20 ವಿಶ್ವಕಪ್ ವಿಜಯೋತ್ಸವದ ವೇಳೆ ರಾಷ್ಟ್ರಧ್ವಜಕ್ಕೆ ಅಪಚಾರ ಎಸಗಿದ್ದಾರೆ ಎಂಬ ಆರೋಪದ ಮೇಲೆ ಅವರ ವಿರುದ್ಧ ಪುಣೆ ಪೊಲೀಸರಿಗೆ ದೂರು ನೀಡಲಾಗಿದೆ ಎಂದು ವರದಿ ಉಲ್ಲೇಖಿಸಿದೆ. ಭಾನುವಾರ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ಜಯಭೇರಿ ಬಾರಿಸಿದ ನಂತರ ಇಡೀ ತಂಡ ಮೈದಾನದಲ್ಲಿ ಸಂಭ್ರಮಿಸಿತ್ತು. ಈ ವೇಳೆ ಹಾರ್ದಿಕ್ ಪಾಂಡ್ಯ ಅವರು ತ್ರಿವರ್ಣ ಧ್ವಜವನ್ನು ತಮ್ಮ ಮೈ ಮೇಲೆ ಸುತ್ತಿಕೊಂಡಿದ್ದು, ಈ ವರ್ತನೆಯು ರಾಷ್ಟ್ರಧ್ವಜದ ಘನತೆಗೆ ಕುದ್ದು ತಂದಿದೆ ಮತ್ತು ಇದು ಅಸಭ್ಯ ವರ್ತನೆಯಾಗಿದೆ ಎಂದು ಆರೋಪಿಸಿ ವಕೀಲ ವಾಜಿದ್ ಖಾನ್ ಅವರು ಪುಣೆಯ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವಿಶ್ವಕಪ್ ಗೆದ್ದ ಸಂಭ್ರಮದಲ್ಲಿ ಹಾರ್ದಿಕ್ ಪಾಂಡ್ಯ ರಾಷ್ಟ್ರಧ್ವಜವನ್ನು ಕೇವಲ ಪ್ರದರ್ಶಿಸದೆ ಅದನ್ನು ತಮ್ಮ ದೇಹಕ್ಕೆ ಬಟ್ಟೆಯಂತೆ ಸುತ್ತಕೊಂಡಿದ್ದಾರೆ. ಇದು ಭಾರತೀಯ ಧ್ವಜ ಸಂಹಿತೆಯ ಉಲ್ಲಂಘನೆಯಾಗಿದೆ. ರಾಷ್ಟ್ರಧ್ವಜದ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಈ ಕರ್ತವ್ಯ ಕಾನೂನುಬಾಹಿರವಾಗಿದ್ದು ಅವರ ವಿರುದ್ಧ ತಕ್ಷಣ ಎಫ್ಐಆರ್ ದಾಖಲಿಸಬೇಕು ಎಂದು ವಾಜಿದ್ ಖಾನ್ ತಮ್ಮ ಅರ್ಜಿಯಲ್ಲಿ ಒತ್ತಾಯಿಸಿದ್ದಾರೆ. ಕಾನೂನು ತಜ್ಞರ ಅಭಿಪ್ರಾಯ, ಭಾರತದ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971 ಪ್ರಕಾರ ರಾಷ್ಟ್ರಧ್ವಜವನ್ನು ಸೊಂಟದ ಕೆಳಗೆ ಧರಿಸುವುದು ಅಥವಾ ಬಟ್ಟೆಯಂತೆ ಮೈಮೇಲೆ ಸುತ್ತಕೊಳ್ಳುವುದು ಅಪರಾಧವೆಂದು ಪರಿಗಣಿಸಲ್ಪಡುತ್ತದೆ. ಈ ಹಿಂದೆ ಅನೇಕ ಸೆಲೆಬ್ರಿಟಿಗಳು ಇಂಥದೇ ಕಾರಣಕ್ಕೆ ಕಾನೂನು ಸಂಕಷ್ಟ ಎದುರಿಸಿದ್ದಾರೆ. ಒಂದೆಡೆ ವಿವಾದದ ಕಾವು ಏರುತ್ತಿದ್ದರೆ, ಇನ್ನೊಂದೆಡೆ ಹಾರ್ದಿಕ್ ಪಾಂಡ್ಯ ಈ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಟೂರ್ನಿಯಲ್ಲಿ 9 ವಿಕೆಟ್ ಪಡೆದ ಪಾಂಡ್ಯ ಬ್ಯಾಟಿಂಗ್ನಲ್ಲೂ ಮಿಂಚಿ 2 ಅರ್ಧ ಶತಕಗಳನ್ನು ಬಾರಿಸಿದ್ರು. 2024ರ ವಿಶ್ವಕಪ್ ವಿಜಯದ ನಂತರ ಸತತ 2ನೇ ಬಾರಿಗೆ 2026 ವಿಶ್ವಕಪ್ ಗೆದ್ದ ಸಾಧನೆಯಲ್ಲಿ ಪಾಂಡ್ಯ ಪ್ರಮುಖ ಪಾತ್ರ ವಹಿಸಿದ್ದಾರೆ. 2026ರ ಟಿ20 ವಿಶ್ವಕಪ್ನ ಐಸಿಸಿ ಟೀಮ್ ಆಫ್ ದಿ ಟೂರ್ನಮೆಂಟ್ನಲ್ಲಿ ಸ್ಥಾನ ಪಡೆದ 4 ಭಾರತೀಯರಲ್ಲಿ ಪಾಂಡ್ಯ ಒಬ್ಬರು. ಪಾಂಡ್ಯ ಅವರ ಪ್ರತಿಕ್ರಿಯೆ. ಗೆಲುವಿನ ನಂತರ ಮಾತನಾಡಿದ ಪಾಂಡ್ಯ, 2024ರಲ್ಲಿ ಬಾರ್ಬಡೋಸ್ನಲ್ಲಿ ಗೆದ್ದಾಗ ನನಗೆ ಒಂದು ಭರವಸೆ ನೀಡಿದ್ದೆ. ಯಾವುದೇ ಟೂರ್ನಿ ಆಡಿದರೂ ಭಾರತಕ್ಕಾಗಿ ಟ್ರೋಫಿ ಗೆಲ್ಲುವುದೇ ನನ್ನ ಗುರಿ ಎಂದು. ಈಗ ಅಹಮದಾಬಾದ್ನಲ್ಲಿ ನ್ಯೂಜಿಲೆಂಡ್ ಸೋಲಿಸಿ ಗೆದ್ದಿರುವುದು ನನ್ನ ಹಳೆಯ ನೋವುಗಳಿಗೆ ಮತ್ತು ಸವಾಲುಗಳಿಗೆ ಸಿಕ್ಕ ಪ್ರತಿಫಲ ಎಂದಿದ್ರು. ಆದರೆ ಈಗ ಈ ಹೊಸ ಕಾನೂನು ಸಂಕಷ್ಟ ಅವರ ಗೆಲುವಿನ ಸಂಭ್ರಮಕ್ಕೆ ತಣ್ಣೀರು ಎರಚುವ ಸಾಧ್ಯತೆ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.